ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಪೂರ್ಣಿಮಾ ತಿಥಿ ಆರ್ದ್ರಾ ನಕ್ಷತ್ರ. ಈ ದಿವಸ ಪುಷ್ಯಮಾಸದ ಪೌರ್ಣಮಿ. ಇದನ್ನು ಬನದ ಹುಣ್ಣಿಮೆ ಅಂತ ಕರೀತಾರೆ. ಕಾರಣ ಬನವಾಸಿಯ ಬನಶಂಕರಿ ಸನ್ನಿಧಾನದಲ್ಲಿ ಬಹಳ ವಿಶೇಷವಾದ ಉತ್ಸವಗಳು ನೆರವೇರುತ್ತೆ. ಈ ಕಾರಣದಿಂದಾಗಿ ಬನಶಂಕರಿ ಅದು ವನಶಂಕರಿಯೂ ಹೌದು. ವನದುರ್ಗ ಅಂತ ನಾವೇನು ಆರಾಧನೆ ಮಾಡ್ತೀವಿ ಅದೇ ಅದು. ಯಾವುದಾದ್ರೂ ದುರ್ಗಮವಾದದ್ದು, ಕಠಿಣವಾದದ್ದು ನಮಗೆ ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಜೀವನದಲ್ಲಿ ತುಂಬ ದುಸ್ತರವಾದ ಸಂದರ್ಭ ಎದುರಾಗಿದೆ ಅನ್ನೋ ಸಂದರ್ಭದಲ್ಲಿ ಬನಶಂಕರಿ ದರ್ಶನ ಮಾಡಿದ್ರೆ ಆ ಒಂದು ಕಾಠಿಣ್ಯದಿಂದ, ಕ್ಲಿಷ್ಟ ಸಂದರ್ಭಗಳಿಂದ ಬನಶಂಕರಿ ನಮ್ಮನ್ನು ಕಾಪಾಡಿಬಿಡ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ನಮ್ಮ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರ, ಆ ಕ್ಷೇತ್ರ ದರ್ಶನ ಅಥವಾ ಸ್ಮರಣೆ, ಆ ಸ್ಮರಣೆಯೇ ನಮ್ಮ ಪಾಲಿಗೆ ಒಂದು ಮಹಾ ಬೆಂಗಾವಲಾಗಿ, ಆಲಂಬನವಾಗಿ ನಿಲ್ಲುತ್ತೆ. ಈ ದಿವಸ ಸಾಧ್ಯವಾದವರು ಹತ್ತಿರ ಇದ್ದರೆ ಹೋಗಿ ಆ ಬನಶಂಕರಿಯ ಪ್ರಾರ್ಥನೆ, ದರ್ಶನ ಮಾಡಿ ಪುಣ್ಯ ಸಂಪಾದನೆ ಮಾಡಬಹುದು. ಆಗ್ತಾ ಇಲ್ಲಪ್ಪ ನಮ್ಮಂಥವರು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಬನಶಂಕರಿಯ ಸ್ತುತಿಯನ್ನು, ಪ್ರಾರ್ಥನೆಯನ್ನು ಮಾಡಿದ್ರೆ ಆಗುತ್ತೆ. ಅಂತೂ ಬನಶಂಕರಿ ಕಷ್ಟ ನಿವಾರಣೆಯ ದೇವತೆ. ಪೌರ್ಣಮಿಯಲ್ಲಿ ಆ ಪಾರ್ವತಿಗೆ ತುಂಬ ಪ್ರಿಯ. ಚಂದ್ರನಿಗೂ ಮತ್ತು ಪಾರ್ವತಿಗೂ ತುಂಬ ನೈಕಟ್ಯವನ್ನು ಕಾಣ್ತೀವಿ ನಾವು. ಶ್ರೀಚಕ್ರದಲ್ಲೂ ಅದರ ಆ ಉಪಾಸನೆಯಲ್ಲೂ ನಾವು ಕಾಣ್ತೀವಿ. ಲಲಿತಾ ಸಹಸ್ರನಾಮದಲ್ಲೂ ಕೂಡ ಎಷ್ಟೋ ಚಂದ್ರನ ಉಲ್ಲೇಖಗಳನ್ನು ಕಾಣ್ತೀವಿ. ಪೌರ್ಣಮಿ ದಿವಸ ಆ ತಾಯಿಯ ಆರಾಧನೆ ತುಂಬ ನಮಗೆ ಅನುಗ್ರಹಪ್ರದ. ಹೀಗಾಗಿ ತಾಯಿ ಸ್ಮರಣೆ ಮಾಡಿ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.